ಅಲ್ಲಿ ಇಂಪ್ಯೂರ್ ಗ್ಯಾಸ್ನ ಮತ್ತೆ ಪ್ಯೂರ್ ಮಾಡಿ ಅದನ್ನು ಮತ್ತೆ ಬೇರೆ ಪ್ರಾಡಕ್ಟ್ಸ್ ಕನೆಕ್ಟ್ ಮಾಡಬೇಕು. ಇಲ್ಲಿ ಏರ್ ಇಂಡಸ್ಟ್ರಿ ಇದೆ ಇಲ್ಲಿ ಫ್ಯಾಕ್ಟ್ರಿಯಿಂದ ಬರೋ ಇಂಪ್ಯೂರ್ ಗ್ಯಾಸಸ್ನ ಇಲ್ಲಿ ಬರುತ್ತೆ ಸರ್. ಅವನ್ನ ಈ ಫ್ಯಾನಿಗೆ ಹಾಕ್ಬೋದು. ಅವಾಗ ಇವು ತಿರುಗ್ತದೆ ಸರ್. ಅವಾಗ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ ಸರ್. ಅಂದರೆ ಇಲ್ಲಿ ಒಂದೊಂದು ಚೇಂಬರ್ ಇರುತ್ತೆ ಸರ್. ಆ ಚೇಂಬರಲ್ಲಿ ಗ್ಯಾಸ್ ಎಲ್ಲ ಇಂಪ್ಯೂರ್ ಗ್ಯಾಸ್ ಎಲ್ಲ ಪ್ಯೂರ್ ಆಗಿತ್ತು. ಇಂಪ್ಯೂರ್ ಅಲ್ಲಿ ಚೇಂಬರಲ್ಲಿ ಕೋಲ್ ಆಗಿರುತ್ತೆ ಸರ್. ಅಲ್ಲಿ ನೋ ಇನ್ವೆಸ್ಟ್ಮೆಂಟ್ ಪ್ಯೂರ್ ಗ್ಯಾಸ್. ಪ್ಯೂರ್ ಗ್ಯಾಸ್ ಇದರಲ್ಲಿ ಬಂದು ಸರ್ ಈ ಫ್ಯಾನ್ ರೊಟೇಟ್ ಆಗುತ್ತೆ ಸರ್. ಆ್ಯಸ್ ದ ರೊಟೇಟ್ ಫಾಸ್ಟ್ ಎಲೆಕ್ಟ್ರಿಸಿಟಿ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಸರ್. ಸೊ ಒಂದು ಫ್ಯಾನಿಂದ ಒನ್ ವೋಲ್ಟ್ ಅದರಲ್ಲಿ ಸಣ್ಣ ಇದೆ ಸರ್. ಒಂದು ಫ್ಯಾನಿಂದ 1 ವೋಲ್ಟ್ ಆದರೆ ಟೋಟಲ್ 8 ಫ್ಯಾನ್ ಇದೆ ಸರ್. 8 ಫ್ಯಾನ್ ಅಂದರೆ 8 ವೋಲ್ಟ್ ಸರ್. 8 ವೋಲ್ಟಿಂದ ಒಟ್ಟು ಒಂದು ಇದಕ್ಕೆ ಸರ್ ಒಂದು ವಿಲೇಜ್ಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು ಅಥವಾ ಅದನ್ನು ಬೇರೆ ಫಾರ್ಮಿಂದ ಕೂಡ ಯೂಸ್ ಮಾಡ್ಬೋದು. ಮತ್ತು ಅದು ಇಂಪ್ಯೂರ್ ಗ್ಯಾಸ್ ಪ್ರಾಡಕ್ಟ್ಸ್ನ ಮತ್ತೆ ಬೇರೆ ರೀಯೂಸ್ ಮಾಡ್ಬೋದು ಸರ್. ಅಂದರೆ ಕಾರ್ಬನ್ ಡಸ್ಟ್ ಇರುತ್ತೆ ಸರ್. ಕಾರ್ಬನ್ ಡಸ್ಟಿಂದ ಇಂಕ್ ಸರ್ ಈಗ ಅಲ್ಲ ಇಂಡಸ್ಟ್ರಿಯಲ್ ಎಕ್ಸಾಸ್ಟ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡ್ತಾರೆ? ಅದೇ ಸರ್ ಇಂಪ್ಯೂರ್ ಅಂದರೆ ಏನಾಗುತ್ತೆ? ಪ್ಯೂರ್ ಅಂದರೆ ಸರ್ ಚಾರ್ಕೋಲ್ ಇರುತ್ತೆ ಸರ್. ಕಾರ್ಬನ್ ಗ್ಯಾಸ್ ಅದನ್ನು ಒಂದೊಂದು ಇಂಡಸ್ಟ್ರಿನಲ್ಲಿ ಒಂದೊಂದು ಎಕ್ಸಾಸ್ಟ್ ಬೇರೆ ಬೇರೆ ಬರ್ತಾರೆ. ಸ್ಟೀಲ್ ಇಂಡಸ್ಟ್ರಿ ಬಂದರೆ ಬೇರೆ ಕೆಮಿಕಲ್ ಇಂಡಸ್ಟ್ರಿ ಬಂದರೆ ಬೇರೆ ವೇರಿಯಸ್ ಒಂದೊಂದರಲ್ಲಿ ಒಂದೊಂದು ಥರ ಎಕ್ಸಾಸ್ಟ್ ಗ್ಯಾಸಸ್ ಲಿಕ್ವಿಡ್ ಇರ್ಬೋದು. ಬೇರೆ ಬೇರೆ ಅಂದರೆ ಈ ಬರೀ ಗ್ಯಾಸ್ ಅಷ್ಟೇ ಸರ್. ಪ್ಯೂರ್ ಮಾಡೋದಕ್ಕೆ ಪ್ಯೂರ್ ಗ್ಯಾಸ್ನ ಪ್ಯೂರಿಫೈ ಮಾಡೋದಕ್ಕೆ ಏನಾಗ್ತದೆ ಸರ್ ಈ ಇಂಪ್ಯೂರ್ ಗ್ಯಾಸ್ ಅಷ್ಟೇ ನಾವು ಯೂಸ್ ಮಾಡೋದು ಸರಿ ಅದು ಅಂದರೆ ಸರ್ ಎಲೆಕ್ಟ್ರಿಸಿಟಿ ಫ್ಯಾನಿಗೆ ಬಿಡೋದು ನಾವು ಗ್ಯಾಸ್ ಹೊರಗೆ ಬಿಡುತ್ತಲ್ಲ ಸರ್. ಅದು ಮತ್ತು ಎನ್ವಿರಾನ್ಮೆಂಟಿಗೆ ಬಂದ ಎನ್ವಿರಾನ್ಮೆಂಟ್ ಪ್ರೊಡಕ್ಷನ್ ಹಾಕೋದು ಅದು ಫಸ್ಟ್ ಇಂಪ್ಯೂರ್ ಇದನ್ನು ಪ್ಯೂರ್ ಮಾಡ್ಬೇಕು. ಆಮೇಲೆ ಅದೇ ಸರ್ ಒಂದು ಚೇಂಬರ್ ಇರುತ್ತೆ ಸರ್. ಚೇಂಬರ್ ಆಗಿದೆ ಸರ್. ಆ ಚೇಂಬರಲ್ಲಿ ಚಾರ್ಕೋಲ್ ಇರುತ್ತೆ ಸರ್. ಚಾರ್ಕೋಲಿಂದ ಅಂದರೆ ಚಾರ್ಕೋಲು ಕಾರ್ಬನ್ ನಾವು ಇಲ್ಲಿಂದ ಬಿಟ್ಟಿದ್ದೀವಿ. ವಿಂಡ್ ವಿಂಡ್ ಮಿಲ್ಗೆ ಜಾಸ್ತಿ ಅಲ್ಲ ಸರ್. ವಿಂಡ್ ಮಿಲ್ಗೆ ಜಾಸ್ತಿ ಪ್ರೆಷರ್. ವಿಂಡ್ ಮಿಲ್ಗೆ 70 ಲ್ಯಾಕ್ಸ್ ಬರುತ್ತೆ ಒಂದು ವಿಂಡ್ ಮಿಲ್ ಒಂದು ಫ್ಯಾನಿಗೆ ಸರ್. ಬಟ್ ಇಲ್ಲಿ ಲೋ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಸರ್. ನಾವು ಇದು ಮಾಡೋದಕ್ಕೆ 6000 ಆಗಿದೆ ಸರ್. ಇದು ಪಕ್ಕದಲ್ಲಿ ಇಂಡಸ್ಟ್ರಿ ಪಕ್ಕದಲ್ಲಿ ಹಾಕ್ತಾರೆ ಸರ್. ಬೇರೆ ಇದು ಹಾಕ್ಲಿಕ್ಕೆ ಬರಲ್ಲ. ಅಂದರೆ ಸರ್ ಕಡಿಮೆ ಆಗುತ್ತೆ. ದೂರ ಇಂಪ್ಯೂರ್ ಗ್ಯಾಸ್ ಇರುತ್ತಲ್ಲ ಸರ್. ಇಂಪ್ಯೂರ್ ಗ್ಯಾಸ್ನ ಮತ್ತೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ರೆಡ್ಯೂಸ್ ಮಾಡ್ಬೋದು. ಮಾಡಿದ್ಮೇಲೆ ಅದೇ ಪ್ರೆಷರ್ ಬರಬೇಕಲ್ಲ ಅಷ್ಟು ಪ್ರೆಷರ್ ಕಡಿಮೆ ಸ್ಟಾಪೇಜ್ ಫಾರ್ ಪ್ಯೂರಿಫಿಕೇಶನ್. ಈಗ ಕಂಟಿನ್ಯೂಸ್ ಗೇರಿಂಗ್ ಬರ್ತಾ ಇದ್ದರೆ ಅದೇ ಪ್ರೆಷರ್ ಈಗ ಯು ವಾಂಟ್ ಟು ಪ್ಯೂರಿಫೈ ಯು ವಾಂಟ್ ಟು ಸ್ಟಾಪ್ ದಟ್ ಗ್ಯಾಸ್. ಆ ಪ್ರೆಷರ್ ಕಡಿಮೆ ಆಗ್ತದೆ. ಕಡಿಮೆ ಆಗುತ್ತೆ ಝೀರೋಗೆ ಬಂದ್ಬಿಡ್ತಾರೆ. ಸೊ ಆಮೇಲೆ ಮತ್ತೆ ಹೇಗೆ ಪ್ರೆಷರ್ ಡೆವಲಪ್ಮೆಂಟ್? ನೀವು ಗ್ಯಾಸ್ ರನ್ ಆಗುವಾಗ ನೀವು ಪ್ಯೂರಿಫೈ ಮಾಡಲಿಕ್ಕಿಲ್ಲ. ಮತ್ತೆ ಇಷ್ಟು ಹೋಲ್ಡ್ ಇಟ್ಟಲ್ಲ. ಈಗ ಅದನ್ನ ಹೋಲ್ಡ್ ಮಾಡಿದ್ರೆ ನೀವು ಪ್ಯೂರಿಫೈ ಮಾಡ್ಬೋದಲ್ಲ. ಮತ್ತು ಪ್ರೆಷರ್ ಇರ್ತದೆ ಮುಂದೆ. ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಇಲ್ಲ. ಅದೇ ಪ್ರೆಷರ್ ನೀವು ಅಲ್ಲಿ ಎಷ್ಟು ಮಾಡ್ತಾರೆ ಅಲ್ಲಿ ಪ್ರೆಷರ್ ಇರಲ್ಲ. ನೀನು ಅದಕ್ಕಿಂತ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಿದ್ರೆ ಜಾಸ್ತಿ ಒಂದು ಮಿಲಿಯನ್ ಕಮ್ಮಿ ವಿತ್ ಲೋ ಇನ್ವೆಸ್ಟ್ಮೆಂಟ್ ಏನು ಸ್ಟೋರ್ ಮಾಡ್ತೀವಿ? ಸ್ಟೋರ್ ಮಾಡೋದು ವಿಲೇಜ್ ಅಲ್ಲ ಡೈರೆಕ್ಟ್ ಡೈರೆಕ್ಟ್ ವಿಲೇಜ್ ಪ್ರೊಡಕ್ಷನ್ ಎಷ್ಟು ಓಡಿಸಿದ ಎಷ್ಟು ವ್ಯಾಟ್ಸ್ ಬಲ್ಬ್ಗಳು ವ್ಯಾಟ್ಸ್ ಬೇಕಲ್ಲ. ಎಷ್ಟು ವ್ಯಾಟ್ಸ್ ಬಲ್ಬ್ಗಳು ಯೂಸ್ ಮಾಡ್ಬೋದು? 60
ಒಂದು ವೋಲ್ಟ್ಸ್ 108 ಎಷ್ಟು ಬ್ಯಾಟ್ಸ್ ಒಟ್ಟು ಬಲ್ಬ್ಗಳ ಸಂಖ್ಯೆ ಅಂತ LED ಬಲ್ಬ್ ಅದು ಮಿಲಿ ವ್ಯಾಟ್ಸ್ ಪವರ್ ಅದನ್ನು reuse of this product. ಗಾಳಿ ಮೊಬೈಲ್ ಸಿಂಗಲ್ ಇಟ್ಕೊಂಡು ಮೊಬೈಲ್ ಚಾನಲ್ ಎಲೆಕ್ಟ್ರಿಸಿಟಿ ಯೂಸ್ ಮಾಡಿ ಸರ್ ಫ್ಯಾನ್ ತಿರುಗಿದೆ ಸರ್ ಎಲೆಕ್ಟ್ರಿಸಿಟಿ ಮಾಡಿ ಚಾನಲ್ ಮಾಡಿದ್ರೆ ಮಾಡೋದು ಮಾಡ್ತಿದ್ದೆ ಐಡಿಯಾ ಹಚ್ತಾರೆ